ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ಸೊ ನಾನು ಇವತ್ತಿನ ದಿನ ಲಾಸಾ ಅ ಮತ್ತು ಮಾಸಾ ಅಗಳನ್ನು ಕಂಡುಹಿಡಿಯುವುದು ಹೇಗೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ನಾವು ಲಾಸಾ ಮತ್ತು ಮಾಸಾಗಳನ್ನು ಕಂಡುಹಿಡಿಯೋದಕ್ಕಿಂತ ಮುಂಚಿತವಾಗಿ ಅಪವರ್ತನ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಅಪವರ್ತನ ಅಂದರೆ ತುಂಬ ಸಿಂಪಲ್ಲು. ಒಂದು ಸಂಖ್ಯೆಯನ್ನು ಕೊಟ್ಟಿರುವ ಸಂಖ್ಯೆಯ ಅಪವರ್ತನ ಎಂದು ಕರೆಯಬೇಕಾದರೆ ಅದು ಕೊಟ್ಟಿರುವ ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸಬೇಕು. ಅಂದರೆ ಇದರ ಅರ್ಥ, ಇಲ್ಲಿ 48 ಇದೆ ಅಂದರೆ 48 ಯಾವ ಯಾವ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗವಾಗುತ್ತೋ ಆ ಎಲ್ಲ ಸಂಖ್ಯೆಗಳನ್ನು 48ರ ಅಪವರ್ತನಗಳು ಅಂತ ಕರಿತೀವಿ ನಾವು. ಸೊ ಅಲ್ಲಿಗೆ ನಾವು 48ರ ಅಪವರ್ತನಗಳನ್ನು ನೋಡ್ತಾ ಹೋದರೆ ಇಲ್ಲಿ 2ರಿಂದ 48 ಭಾಗ ಆಗುತ್ತೆ, 3ರಿಂದನೂ ಕೂಡ ಭಾಗ ಆಗುತ್ತೆ, ಹಾಗೆ 6ರಿಂದ ಭಾಗ ಆಗುತ್ತೆ, 4ರಿಂದನೂ ಭಾಗ ಆಗುತ್ತೆ, ಮುಂದುವರೆದು ಇನ್ನೂ ಅನೇಕ ಸಂಖ್ಯೆಗಳಿಂದ 48 ಭಾಗ ಆಗುತ್ತೆ. ಹಾಗಾಗಿ 48ರ ಅಪವರ್ತನಗಳು ಅಂದಾಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಹೇಳ್ತೀವಿ. ಇಲ್ಲಿ 24ರ ಅಪವರ್ತನಗಳು ಹೇಗೆ ಬರುತ್ತೆ, ಹಾಗೆಯೇ ಇಲ್ಲಿ ಮೇಲ್ಗಡೆ ಹೇಳಿದಾಗೆ 2ರಿಂದ 24 ಭಾಗ ಆಗುತ್ತೆ, 3ರಿಂದನೂ ಆಗುತ್ತೆ, 4ರಿಂದ 6ರಿಂದ ಹೀಗೆ ಭಾಗ ಆಗ್ತಾ ಹೋಗೋದ್ರಿಂದ ಈ ಎಲ್ಲ ಸಂಖ್ಯೆಗಳನ್ನು 24ರ ಅಪವರ್ತನಗಳು ಅಂತ ಕರಿತೀವಿ. ಹಾಗೆ 25ರ ಅಪವರ್ತನಗಳು ಬಂದಾಗ ಇಲ್ಲಿ 25ರ ಅಪವರ್ತನ ಆಗುತ್ತೆ, ಅಂದರೆ 1ರಿಂದನೂ 25 ಭಾಗ ಆಗುತ್ತೆ. ಹಾಗಂತೇಳಿ ಈ ಎಲ್ಲ ಸಂಖ್ಯೆಗಳು ಬರಲ್ವಾ, ಇಲ್ಲೂ ಕೂಡ 1 ಬರುತ್ತೆ, ಇಲ್ಲೂ ಕೂಡ 1 ಬರುತ್ತೆ. ಒಂದು ವಿಶೇಷ ಸೂಚನೆ ಏನಪ್ಪಾ ಅಂದರೆ ಎಲ್ಲ ಸಂಖ್ಯೆಗಳಿಗೂ 1 ಸಾಮಾನ್ಯವಾಗಿ ಅಪವರ್ತನ ಆಗಿರುತ್ತೆ. ಹಾಗೆಯೇ 25 5ರಿಂದ ಭಾಗ ಆಗೋದ್ರಿಂದ 25ರ ಅಪವರ್ತನ 5 ಅಂತ ಹೇಳ್ಬೋದು ನಾವು. ಇದ್ರ ಜೊತೆಗೆ 25ರಿಂದನೂ ಕೂಡ 25 ಭಾಗ ಆಗುತ್ತೆ. ಹಾಗಾಗಿ 1, 5, 25 ಈ 3 ಸಂಖ್ಯೆಗಳನ್ನು ನಾವು 25ರ ಅಪವರ್ತನ ಅಂಥೇಳಿ ಹೇಳಬಹುದು. ಅಪವರ್ತ್ಯಗಳು ಅಂತ ಹೇಳಿದರೆ ಒಂದು ಸಂಖ್ಯೆಯನ್ನು ಕೊಟ್ಟಿರುವ ಸಂಖ್ಯೆಯ ಅಪವರ್ತ್ಯ ಎಂದು ಕರೆಯಬೇಕಾದರೆ ಅದು ಕೊಟ್ಟಿರುವ ಸಂಖ್ಯೆಯ ಗುಣಲಬ್ಧವಾಗಿರಬೇಕು. ಅಂದರೆ ಇಲ್ಲಿ ಈ ಉದಾಹರಣೆಗೆ 8 ಇದೆಯಪ್ಪ, ಈ 8 ಯಾವ್ಯಾವ ಸಂಖ್ಯೆಯಿಂದ 8ನ್ನು ಬೇರೆ ಬೇರೆ ಅಂಕಿಗಳಿಂದ ಗುಣಿಸಿದಾಗ ಬರುವ ಗುಣಲಬ್ಧಗಳನ್ನು ನಾವು 8ರ ಅಪವರ್ತ್ಯಗಳು ಅಂತ ಕರಿತೀವಿ. ಅಂದರೆ 8ನ್ನು 1ರಿಂದ ಗುಣಾಕಾರ ಮಾಡಿದರೆ 8 ಬರುತ್ತೆ, ಹಾಗಾಗಿ 8 8ರ ಅಪವರ್ತ್ಯ ಅಂತ ಕರಿತೀವಿ. ಹಾಗೆ 8ರಿಂದ 2ನ್ನು ಗುಣಿಸಿದರೆ 16 ಬರುತ್ತೆ. ಸೊ ಹಾಗಾಗಿ 16 ಅನ್ನೋದು 8ರ ಗುಣಲಬ್ಧ ಆಗಿರೋದ್ರಿಂದ 16ನ್ನು 8ರ ಅಪವರ್ತ್ಯ ಅಂತ ಕರಿತೀವಿ. ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ 8ರ ಮಲ್ಟಿಪಲ್ಸ್ ಅಂತ ಕರಿತೀವಲ್ಲ, 8ರ ಮಗ್ಗಿಯನ್ನು ಬರಿತಾ ಹೋದರೆ ನಾವು ಮಗ್ಗಿಯಲ್ಲಿ ಬರುವ ಎಲ್ಲ ಸಂಖ್ಯೆಗಳನ್ನು 8ರ ಅಪವರ್ತ್ಯಗಳು ಅಂತ ಕರಿತೀವಿ. ಹಾಗೆ 3ರ ಅಪವರ್ತ್ಯಗಳು ಅಂತ ಕರಿಬೇಕಾದಾಗ 3ರ ಮಗ್ಗಿನಲ್ಲಿ ಬರುವಂಥ ಎಲ್ಲ ಸಂಖ್ಯೆಗಳು ಕೂಡ 3ರ ಅಪವರ್ತ್ಯಗಳು. ಹಾಗಾದರೆ ಮಗ್ಗಿನಲ್ಲಿ ಬರೋ ಅಷ್ಟೇ ಅಂತ ತಿಳ್ಕೊಬೇಡಿ, 3 × 30 ಆಯಿತು ಅಂದರೆ 33 ಬರುತ್ತೆ, ಅದು ಕೂಡ 33 ಕೂಡ 3ರ ಅಪವರ್ತ್ಯ ಆಗಿರುತ್ತೆ. ಹಾಗೆ 36 ಕೂಡ 3ರ ಅಪವರ್ತ್ಯ ಆಗಿರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ಬೇರೊಂದು ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಒಂದು ಗುಣಲಬ್ಧ ಏನಿದೆ ಆ ಗುಣಲಬ್ಧಗಳೆಲ್ಲವೂ ಕೂಡ ಆ ಸಂಖ್ಯೆಯ ಅಪವರ್ತ್ಯಗಳಾಗಿರ್ತವೆ. ಹಾಗಾದರೆ ಕೊಟ್ಟಿರುವ ಸಂಖ್ಯೆಗಳ ಲಾಸಾ ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಈ ಉದಾಹರಣೆಗೆ 2, 8, 16 ಮತ್ತು 10 ಇವುಗಳ ಲಾಸಾ ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಈ ರೀತಿ ಲಾಸಾ ಕಂಡು ಹಿಡಿಯಿರಿ ಅಂತ ಕೇಳಿದಾಗ ನಾವೇನು ಮಾಡಬೇಕು ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ ನಾವು ಇದನ್ನು. ಅಂದರೆ ಈಗ ಮೊದಲು ಕೊಟ್ಟಿರುವ ಸಂಖ್ಯೆಗಳನ್ನು ಈ ರೀತಿ ಬರ್ಕೊಂಡು ಈ ರೀತಿ ಲೈನ್ ಹಾಕೊಂಡ ನಂತರದಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಭಾಗ ಆಗುವ ಇಲ್ಲಿರುವ ಎಲ್ಲ ಸಂಖ್ಯೆಗಳು 2ರಿಂದ ಭಾಗ ಆಗೋದ್ರಿಂದ ಮೊದಲು 2ನ್ನು ತಗೊಳ್ಬೇಕು. ನೋಡಿ, 2 1 2, 2 4 8, 2 8 16, 2 5 10 ಈ ರೀತಿ ಭಾಗಾಕಾರ ಒಂದು ಸಂಖ್ಯೆಯನ್ನು ತಗೊಂಡು ಎಲ್ಲ ಸಂಖ್ಯೆಗಳನ್ನು ಭಾಗಾಕಾರ ಮಾಡಿ ಬರ್ಕೊಳ್ಬೇಕು. ಇದಾದ ನಂತರ ಮತ್ತೆ ನೆಕ್ಸ್ಟ್ ಸ್ಟೆಪ್ ಮತ್ತೆ ಮುಂದುವರೆದು ಇಲ್ಲಿ ಎಲ್ಲ ಸಂಖ್ಯೆಗಳಿಗೂ ಕೂಡ 1 1 1 ಬರಬೇಕು. ಅಲ್ಲಿ ತನಕ ನಾವು ಈ ಒಂದು ವಿಧಾನವನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಸಂಖ್ಯೆ 1 ಬಂತು, ಇನ್ನು ಉಳಿದಿರೋದು 4 ಇದೆ, 8 ಇದೆ, 5 ಇದೆ. ಸೊ 4 2ರಿಂದ ಭಾಗ ಆಗೋದ್ರಿಂದ ಮತ್ತೊಂದು ಬಾರಿ ನಾವು 2ನ್ನು ತಗೊಳ್ಬೇಕು. ಸೊ 2 ಇಲ್ಲಿ ಆಲ್ರೆಡಿ ಒಂದು ಭಾಗ ಆಗಿದೆ, ಅದನ್ನು ಹಾಗೆ ಇಟ್ಕೊಳ್ತೀವಿ. 2 2 4, 2 4 8 ಮತ್ತು 5 2ರಿಂದ ಭಾಗ ಆಗದೆ ಇರೋದ್ರಿಂದ ಹಾಗೆ ಬರ್ಕೊಳ್ಬೇಕು ಅದನ್ನು. ಇದಾದ ನಂತರದಲ್ಲಿ ಮುಂದಿನ ಹಂತಕ್ಕೆ ಹೋದಾಗ ಇಲ್ಲಿ ಮತ್ತೆ ಇಲ್ಲಿ 1 ಬಂದಿದೆ, ಬಟ್ ಇಲ್ಲಿ 2 ಇದೆ, 4 ಇದೆ, 5 ಇದೆ. ಸೊ 2 ಇರೋದ್ರಿಂದ ಮತ್ತೊಂದು ಬಾರಿ 2ನ್ನು ತಗೊಳ್ಬೇಕು. ಅವಾಗ 2 1 2, 2 2 4, 5 ಭಾಗ ಆಗಲ್ಲ, ಹಾಗೆ ಇಟ್ಕೊಳ್ತೀವಿ. ಇದಾದ ನಂತರ ಮತ್ತೊಂದು ಬಾರಿ 2 ತಗೊಳ್ಬೇಕು. ಇಲ್ಲಿ 2 ಇರೋದ್ರಿಂದ 2 1 2 1 2 1 5 ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾದ್ರೆ ಏನು ಮಾಡಬೇಕು, ಈಗ ಎಲ್ಲ ಸಂಖ್ಯೆಗಳು 1 1 1 ಬಂತು, ಇನ್ನೊಂದು ಮಾತ್ರ 5 ಇದೆ. ಸೊ ಹಾಗಾಗಿ 5 ಕೂಡ ಒಂದು ಅಭಾಗಲಬ್ಧ ಸಂಖ್ಯೆನೇ. ಹಾಗಾಗಿ 5ರಿಂದ ನಾವು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 5ರಿಂದ ನಾವು ಭಾಗಾಕಾರ ಮಾಡಿದರೆ 5 1 5 ಆಗುತ್ತೆ. ಅಲ್ಲಿಗೆ ಇಲ್ಲಿ ಬರುವಂತಹ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಇಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳನ್ನು ನಾವೇನು ಮಾಡಬೇಕಾಗತ್ತೆ, ಗುಣಾಕಾರ ಮಾಡಬೇಕು. ಒಂದ್ರ ಪಕ್ಕ ಒಂದು ಬರ್ಕೊಂಡು ಗುಣಾಕಾರವನ್ನು ಮಾಡಬೇಕು. ನೋಡಿ, ಇಲ್ಲಿ 1 2 3 4 5
ಅಂದರೆ 2 4 ಬಾರಿ ಬಂದಿದೆ. ಸೊ 2 ಇಂಟು 2 ಇಂಟು 2 ಅಂಕಿಗಳನ್ನು ಗುಣಾಕಾರ ಮಾಡಿದರೆ 80 ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ನಲ್ಲಿರ್ತಕ್ಕಂಥ ಉತ್ತರವನ್ನು ನಾವು ಸರಿಯಾದ ಉತ್ತರ ಅಂತೇಳಿ ಹೇಳಬಹುದು. ಹಾಗೆ ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದ್ರೆ 14, 8, 10, 3ರ ಲಾಸಾಹ. ಸೊ ಈ 4 ಅಂಕಿಗಳನ್ನು ಅದೇ ರೀತಿ ಬರ್ಕೊಂಡು ನೋಡಿ 3, 8, 10, 14 ಈ ಅಂಕಿಗಳನ್ನು ಇಲ್ಲಿ ಬರ್ಕೊಂಡು ಮೇಲಿನ ಲೆಕ್ಕ ಮಾಡಿದ ಹಾಗೇನೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 2ರಿಂದ ಭಾಗ ಆಗೋ ಅಂಕಿಗಳಿರೋದ್ರಿಂದ ಮೊದಲು 2ಅನ್ನು ತಗೊಳ್ಬೇಕು. ಇಲ್ಲಿ 3 ಭಾಗ ಆಗಲ್ಲ, ಹಾಗೆ ಬರ್ಕೊಳ್ತೀವಿ. ನೆಕ್ಸ್ಟ್ 2 4 8, 2 5 10, 2 7 14. ಇದಾದ ನಂತರ ಮತ್ತೆ 4 ಇರೋದ್ರಿಂದ ಅದು 2ರಿಂದ ಭಾಗ ಆಗುತ್ತೆ. ಹಾಗಾಗಿ ಮತ್ತೊಂದು ಬಾರಿ 2ಅನ್ನು ತಗೊಂಡಾಗ 3 ಭಾಗ ಆಗಲ್ಲ, 4 2 2 4 5 ಭಾಗ ಆಗಲ್ಲ, 7 ಕೂಡ ಭಾಗ ಆಗಲ್ಲ. ಇದಾದ ನಂತರ ಮತ್ತೆ 2ಅನ್ನು ತಗೊಂಡ್ರೆ 3 ಅಂತೂ ಭಾಗ ಆಗಲ್ಲ. ನೆಕ್ಸ್ಟ್ 2 ಭಾಗ ಆಗುತ್ತೆ, 2 1, ನೆಕ್ಸ್ಟ್ 5, ನಂತರ 7. ಇದಾದ ನಂತರ ಇಲ್ಲಿ ನೀವು ನೋಡ್ತಾ ಹೋದ್ರೆ 3ರಿಂದ ತಗೊಂಡ್ರೆ 3 1 3 1 5 ಬರುತ್ತೆ, 7 ಬರುತ್ತೆ. ಇದರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ 5 ತಗೊಳ್ಬೇಕು. 1 1 1 ಬರುತ್ತೆ, ಇಲ್ಲಿ 7 ಹಾಗೆ ಉಳ್ಕೊಳ್ಳುತ್ತೆ. ಸೊ ಇದರ ನೆಕ್ಸ್ಟ್ ಸ್ಟೆಪ್ ಬಂದು 7 ತಗೊಂಡ್ರೆ 1 1 1 ಇಲ್ಲಿ 7 ಉಳ್ಕೊಳ್ಳುತ್ತೆ. ಈಗ ನೀವೇನು ಮಾಡಬೇಕು, ಈ ಎಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ 2 2 4, 4 2 8, 8 3 24, 24ಅನ್ನು 5ರಿಂದ ಗುಣಾಕಾರ ಮಾಡಬೇಕು. ಸೊ 24ಅನ್ನು 5ರಿಂದ ಗುಣಾಕಾರ ಮಾಡಿದರೆ 5 4 20, 5 2 10, 2 12, 120 ಆಯಿತು. ಈ 120ಅನ್ನು ಮತ್ತೆ 7ರಿಂದ ಗುಣಾಕಾರ ಮಾಡಬೇಕು. ಇಲ್ಲಿ 7 ಇರೋದ್ರಿಂದ 7 0 0, 7 2 14, 7 1 7 1 8. ಸೊ ಉತ್ತರ ಎಷ್ಟು ಬಂತು, 840 ಸರಿಯಾದ ಉತ್ತರ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಇನ್ನು ಮಾಸ ಕಂಡುಹಿಡಿಯೋದಕ್ಕೆ ಸಂಬಂಧಪಟ್ಟ ಹಾಗೆ 2 ಲೆಕ್ಕಗಳನ್ನು ನೋಡೋಣ. 2 8 16 10 ಈ ಸಂಖ್ಯೆಗಳ ಮಾಸ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ಮಾಸ ಆ ಅಂದ್ರೆ ಏನಪ್ಪಾ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಇಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಏನ್ ಮಾಡ್ಬೇಕಪ್ಪ ಇಲ್ಲಿ ನೀವು ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳ ಅಪವರ್ತನಗಳನ್ನು ಬರ್ಕೊಳ್ತಾ ಹೋಗೋದು. ಈಗ ಉದಾಹರಣೆಗೆ 2ರ ಅಪವರ್ತನಗಳು ಯಾವ್ಯಾವು, 1 ಮತ್ತು 2 ಅಂದರೆ 2ರಿಂದ ಭಾಗ ಆಗೋ 2 ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೋ ಅವುಗಳನ್ನು 2ರ ಅಪವರ್ತನ ಅಂತ ಕರಿತೀವಿ. ಹಾಗೆಯೇ 4ರ ಅಪವರ್ತನಗಳು, ಸಾರಿ ಇಲ್ಲಿ 8 ಇದೆ, 16 ಇದೆ. 16ರ ಅಪವರ್ತನಗಳನ್ನು ಬರ್ಕೊಂಡ್ರೆ 16ರ ಅಪವರ್ತನಗಳು ಯಾವ್ಯಾವ ಬರ್ತವೆ, 2 ಬರುತ್ತೆ. ಅದಾದ ನಂತರದಲ್ಲಿ 4 ಬರುತ್ತೆ, 4ರ ನಂತರ 8 ಬರುತ್ತೆ, 8ರ ನಂತರ 16 ಬರುತ್ತೆ. ಇವು 16ರ ಅಪವರ್ತನಗಳು. ಇದಾದ ನಂತರ 8ರ ಅಪವರ್ತನಗಳನ್ನು ತಗೊಂಡ್ರೆ 2 4 8. ನೆಕ್ಸ್ಟ್ 10ರ ಅಪವರ್ತನಗಳನ್ನು ಬರ್ಕೊಳ್ಳೋದಾದ್ರೆ 2 5 ಮತ್ತು 1. ಇಲ್ಲಿ 16ರಲ್ಲೂ 1 ಇರುತ್ತೆ, ಆಮೇಲೆ 8ರಲ್ಲೂ ಕೂಡ 1 ಇರುತ್ತೆ. ಸೊ ಇವಿಷ್ಟರಲ್ಲಿ ಕಾಮನ್ ಆಗಿರುವಂಥ ಒಂದು ಸಂಖ್ಯೆ ಇದೆ. ಯಾವುದಪ್ಪ ಅದು ಕಾಮನ್ ಆಗಿರ್ತಕ್ಕಂಥದ್ದು ಅಂದರೆ 2. ನೋಡಿ 2 ಎಲ್ಲ ಸಂದರ್ಭಗಳಲ್ಲೂ ಕೂಡ ಬಂದಿರುವಂಥ ಅಪವರ್ತನ. ಹಾಗಾಗಿ 2ಅನ್ನು ನಾವು 2 8 16 ಮತ್ತು 10ರ ಮಾಸ ಆ ಅಂತ ಹೇಳಿ ನಾವು ಸುಲಭವಾಗಿ ಹೇಳಬಹುದು. ಇನ್ನು 9 12 18 21ರ ಮಾಸ ಆ ಕಂಡು ಹಿಡಿಯಿರಿ ಅಂತಿದೆ. ಸೊ ಈ ಸಂಖ್ಯೆಗಳ ಮಾಸ ಕಂಡುಹಿಡಿಬೇಕಾದ್ರೆ ಇಲ್ಲೂ ಕೂಡ ನೀವು ಆ ಒಂದು ಸಂಖ್ಯೆಗಳ ಅಪವರ್ತನಗಳನ್ನು ಮೊದಲು ಬರ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ 9ರ ಅಪವರ್ತನಗಳು 1 ಬರುತ್ತೆ, 3 ಬರುತ್ತೆ, ನೆಕ್ಸ್ಟ್ 9 ಬರುತ್ತೆ. 12ರ ಅಪವರ್ತನ 1 ಬರುತ್ತೆ, 2 ಬರುತ್ತೆ, 3 4, ಆಮೇಲೆ 6, ನಂತರ 12. ಹಾಗೆಯೇ 18ರ ಅಪವರ್ತನಗಳನ್ನು ನೀವು ನೋಡ್ತಾ ಹೋದರೆ 1 2 3 6 9 18. ಹಾಗೆ 21ರ ಅಪವರ್ತನಗಳನ್ನು ನೋಡ್ತಾ ಹೋದರೆ 1 ಬರುತ್ತೆ, 2 ಬರಲ್ಲ, 3 ಬರುತ್ತೆ, ಹಾಗೆಯೇ 4 ಬರಲ್ಲ, 5 ಬರಲ್ಲ, 6 ಬರಲ್ಲ, 7 ಬರುತ್ತೆ, 7 3 21. ನೆಕ್ಸ್ಟು 7 ಬಿಟ್ಟರೆ 21 ಬರುತ್ತೆ. ಇವಿಷ್ಟು ಅಂಕಿಗಳೇನಿದಾವಲ್ಲ ಈ ಸಂಖ್ಯೆಗಳ ಅಪವರ್ತನಗಳು. ಸೊ ಈ ಸಂಖ್ಯೆಗಳ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನ ಯಾವುದು, 1 ಸಾಮಾನ್ಯವಾಗಿದೆ, ಇನ್ನು 3 ಸಾಮಾನ್ಯವಾಗಿದೆ. ಸೊ 1 ಮತ್ತು 3ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 3. ಹಾಗಾಗಿ ನಾವು 3ಅನ್ನು ಇಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಅಂದರೆ ಮಾಸ 3ರಲ್ಲೂ ಕೂಡ ಕಾಮನ್ ಆಗಿ ಬಂದಿರುವ ದೊಡ್ಡ ಸಂಖ್ಯೆ ಯಾವುದು ಅಂದರೆ 3. ಹಾಗಾಗಿ ಆಪ್ಷನ್ ಎದಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ.
ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.